ನಾವು ಗ್ರಹಣದ ದಿನ ಕೆಲ ದೇವಸ್ಥಾನಗಳು ಬಂದಾಗಿರುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ಕೆಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಅಂಥದ್ರ ಪೈಕಿ ಮಹಾಕಾಳಿ ದೇವಸ್ಥಾನ ಓಪನ್ ಇರುತ್ತೆ. ಗ್ರಹಣದ ಪ್ರಾರಂಭದ ಸಮಯಕ್ಕೆ ಇಲ್ಲಿ ವಿಶೇಷ ಹೋಮ ನಡೆಯುತ್ತಂತೆ. ಒಂದು ಡೀಟೇಲ್ ಇದೆ, ನೋಡೋಣ. ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಗರದ ಹಲವು ದೇವಾಲಯಗಳಲ್ಲಿ ಹಲವು ರೀತಿಯಾಗಿ ವಿಶೇಷವಾದಂಥ ಪೂಜೆ ಆಗಿರ್ಬೋದು, ಅಭಿಷೇಕಗಳಾಗಿರ್ಬೋದು ನಡೀತಾ ಇರುತ್ತೆ. ಇನ್ನು ನಮ್ಮ ಪ್ರಮುಖವಾದಂಥ ದೇವಾಲಯ ಬಂಡಿ ಮಹಾಕಾಳಿ ದೇವಾಲಯದಲ್ಲಿ ಯಾವ ರೀತಿಯಂಥ ಪೂಜೆಗಳಿರ್ತವೆ, ಆ ದಿನದ ವಿಶೇಷತೆ ಏನು, ಯಾವ ಬಾಗಿಲಾಗ್ತಾರ ಆ ದಿನ ಇಲ್ವಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ದೇವಾಲಯದ ಮಂಡಳಿಯ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಅವ್ರ ನನ್ನ ಜೊತೆಗಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಹೇಗಿರುತ್ತೆ ಸರ್ ಗ್ರಹಣದ ದಿನ? ಸರ, ಮೊದಲನೇದಾಗಿ ನಾವು ಅನಾದಿ ಕಾಲದಿಂದಲೂ ಗ್ರಹಣ ಕಾಲದಲ್ಲೇ ಇಲ್ಲಿ ಹೋಮ ನಡೆಯುವಂಥದ್ದು ವಾಡಿಕೆಯಾಗಿದೆ. ಹಾಗಾಗಿ ಚಂದ್ರಗ್ರಹಣ ಇರೋದರಿಂದ ಆ ದಿನ ಮಧ್ಯಾಹ್ನ 3 ಗಂಟೆಗೆ ಹೋಮ ಸ್ಟಾರ್ಟ್ ಆದರೆ 6:30ವರೆಗೂ ಚಂದ್ರಶಾಂತಿ ಹೋಮ ನಡೆಯುತ್ತೆ. ಅದಾದ ನಂತರ ಹೋಮದ ಒಂದು ಕಲಸದ ನೀರನ್ನ ಅಮ್ಮನಿಗೆ ಅಭಿಷೇಕ ಮಾಡಿ ತಾಯಿನ ಬೇಡ್ಕೊಳ್ತೀವಿ. ಏನಂತ, ಯಾವುದೇ ಒಂದು ಭೂಮಿ ಮೇಲೆ ಅವಘಡಗಳು ತೊಂದರೆಗಳಾಗಬಾರ್ದು, ಸಾಮಾನ್ಯರಿಗೆ ಜನಸಾಮಾನ್ಯರಿಗಾಗ್ಬೋದು, ಭಕ್ತಾದಿಗಳಿಗಾಗ್ಬೋದು, ಪ್ರತಿಯೊಬ್ಬರಿಗೂ ಅಮ್ಮನ ಆಶೀರ್ವಾದ ಸಿಗಲಿ, ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಈ ಒಂದು ಗ್ರಹಣ ಪರಿಣಮಿಸಲಿ ಅಂತ ಕೇಳ್ಕೊತ ಅಮ್ಮನ ಸೇವೆ ಮಾಡಿ ಪೂಜೆ ಸಲ್ಲಿಸ್ತೀವಿ ಸರ್. ಅಂದರೆ ಭಕ್ತಾದಿಗಳೆಲ್ಲರೂ ಪಾಲ್ಗೊಳ್ಬೋದಾ ಅಂತ ಆ ಸಂದರ್ಭದಲ್ಲಿ? ಸರ್ ಖಂಡಿತ. ಯಾಕೆಂದರೆ ನಾವು ಯಾರನ್ನೂ ಇಲ್ಲಿ ಬಲವಂತ ಇಲ್ಲ. ನಮ್ಮ ಒಂದು ಏನಂದರೆ ಉದ್ದೇಶ, ಅನಾದಿ ಕಾಲದಿಂದಲೂ ಗ್ರಹಣ ಕಾಲದಲ್ಲಿ ಸಮುದ್ರದಲ್ಲಿ ಕೂತ್ಕೊಂಡು ಜಪ ತಪ ಮಾಡೋದರಿಂದ ನಮಗೆ ಇರೋವಂಥ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ, ಮತ್ತು ನಾವು ಮಾಡಿದಂಥ ಕರ್ಮಗಳು ನಿವಾರಣೆ ಆಗುತ್ತೆ, ನಮಗೆ ಶುದ್ಧಿ ಆಗ್ತೀವಿ, ನಾವು ಮತ್ತೆ ಫಲ ಸಿಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ವಿ. ಸೊ ಈಗ ಅಮ್ಮನ ಸನ್ನಿಧಾನದಲ್ಲಿ ನಾವು ಪೂಜೆ ಮಾಡೋದ್ರಿಂದ ನಮಗದು ಆ ಒಂದು ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಂಡು ಮಾಡ್ತಾಯಿರ್ತೀವಿ. ಬರೋರು, ಇಚ್ಛೆ ಇರೋರು ಬರ್ಬೋದು, ಬರೋಕ್ಕೆ ಆಗದೇ ಇರೋರು ಮನೇಲೇ ಕೂತು ತಾಯಿನ ಬೇಡ್ಕೊಳ್ಬೋದು. ಯಾಕೆಂದರೆ ಆ ಸಮಯದಲ್ಲಿ ಎಲ್ಲರೂ ಸಹ ಮನೇಲಿದ್ದರೂ ಸರಿ, ನೀವು ಯಾವುದೇ ನಿಮ್ಮ ಮನೆ ದೇವ್ರ ಮಂತ್ರಗಳಾಗ್ಬೋದು, ಶ್ಲೋಕಗಳಾಗ್ಬೋದು, ಅದನ್ನು ಪಠಣ ಮಾಡೋದ್ರಿಂದ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ. ಸೊ ಗ್ರಹಣ ಕಾಲದಲ್ಲಿ ಎಲ್ಲಿರ್ತೀರೋ ಅಲ್ಲೇ ಸಹ ನೀವು ಜಪತಪಗಳನ್ನು ಮಾಡಿ ಭಗವಂತನ ಬೇಡ್ಕೊಳ್ಳಿ. ಯಾಕೆಂದರೆ ಭೂಮಿಗೆ ಬಂದಂಥ ಗಂಡಾಂತರಗಳು ಪರಿಹರಿಸೋಕ್ಕೆ ಮನುಷ್ಯನಿಗೆ ಶಕ್ತಿ ಇರೋದು. ಸೊ ಅವರು ಬೇಡ್ಕೊಳ್ಳೋದ್ರಿಂದ ಭಗವಂತ ನಮಗೆ ಒಂದು ಪರಿಣಾಮ ತಪ್ಸೋಕ್ಕಾಗಲ್ಲ. ಆದರೆ ನಾವು ಬೇಡ್ಕೊಳ್ತೀವೋ ಅದರಿಂದ 100 ಆಗೋದು 10 ಭಾಗದಲ್ಲಿ ನಮಗೆ ಅದರ ಎಫೆಕ್ಟು ಕಮ್ಮಿ ಆಗುತ್ತೆ. ಸೊ ಆ ರೀತಿ ಮಾಡಬೇಕಂತ ಕೇಳ್ಕೊಳ್ತೀವಿ. ಇದು ಅಂದರೆ ಬಂಡಿ ಮಹಾಕಾಳಿ ದೇವಾಲಯ ಎಂದಿನಂತೆ ಓಪನ್ ಇರುತ್ತೆ. ಗ್ರಹಣದ ಸಂದರ್ಭದಲ್ಲೂ ಕೂಡ ವಿಶೇಷವಾದಂಥ ಪೂಜೆ ಇರುತ್ತೆ ಮತ್ತು ಚಂದ್ರಶಾಂತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇವೆಲ್ಲದರಲ್ಲೂ ಕೂಡ ಯಾವ ಭಕ್ತಾದಿಗಳು, ಎಷ್ಟು ಜನ ಭಕ್ತಾದಿಗಳು ಕೂಡ ಬೇಕಿದ್ದರೂ ಪಾಲ್ಗೊಳ್ಬೋದು. ಯಾವುದೇ ರೀತಿಯಂಥ ಅಡ್ಡಿ ಆತಂಕಗಳಿಲ್ಲದೆ ಬಂದು ತಾಯಿಯನ್ನು ಬೇಡ್ಕೊಳ್ಳಿ. ನಮಗೆ ಅಂದರೆ ಯಾವ ಭೂಮಿಗೆ ಯಾವುದೇ ರೀತಿಯಂಥ ಕೆಡುಕು ಉಂಟಾಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ನಾವು ಅವತ್ತು ವಿಶೇಷವಾಗಿ ಪೂಜೆ ಮಾಡ್ತೀವಿ. ನಂತರ ಮರುದಿನವೂ ಕೂಡ ವಿಶೇಷವಾದಂಥ ಪೂಜೆ ಇರುತ್ತೆ. ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.